ಧನ್ಯವಾದಗಳು. ಈಗ ಕವನ ವಾಚನ ಶ್ರೀಮತಿ ರಕ್ಷಾ KS ಸಾಗರ. ಮುಂದಿನ ತಯಾರಿ ಶ್ರೀಯುತ ಬಸವೇಶ ಶಿಕ್ಷಕರು ಟಿ. ಎಲ್ಲರಿಗೂ ಈ ಸರಳ ಸಹಜ ಅರಿವು ಮೂಡಿಸುವ ಕವನ ತಮ್ಮೆಲ್ಲರ ಮನಮುಟ್ಟಲೆ ಎಂದು ಆಶಿಸುತ್ತಾ ಕವನ ವಾಚನವನ್ನು ಮಾಡ್ತಾ ಇದ್ದೇನೆ. ನನ್ನ ಕವನದ ಶೀರ್ಷಿಕೆ ಕಾಲ. ಕಳೆದು ಹೋದ ಸಮಯವ ನೆನೆದು ಕೊರಗಬೇಡ, ಕಾಲ ಎಲ್ಲರಿಗೂ ಒಮ್ಮೆ ಬರುವುದು ನೋಡ. ಮಳೆ ಸುರಿಯಲು ಕರಗಲೇಬೇಕು ಆ ಮೋಡ, ರಾತ್ರಿ ಕಳೆದ ನಂತರ ಮತ್ತೆ ಉದಯಿಸಲೇಬೇಕು ಸೂರ್ಯನೂ ಕೂಡ. ಆಗಿ ಹೋಗಿರುವುದರ ಬಗ್ಗೆ ಯೋಚಿಸಬೇಡ, ಆಗುವುದರ ಬಗ್ಗೆ ಆಲೋಚಿಸಿ ನೋಡ. ಕಷ್ಟ ಮನುಷ್ಯನಿಗಲ್ಲದೆ ಮರಕ್ಕೆ ಬರುವುದೇನೋ ಮೂಢ, ಎದುರು ಇರುವವರಿಗೆ ಪರೀಕ್ಷಿಸುವ ಆ ದೇವನೂ ಕೂಡ. ಹೊಸ ವರುಷ ಬಂದು ಹೊಸತನವ ತರುವುದು ಹೆದರಬೇಡ, ಕಂಡ ಕನಸಿಗೆ ಒಮ್ಮೆ ನೀ ರೆಕ್ಕೆ ಕಟ್ಟಿ ನೋಡ. ಬಂದದ್ದು ಬರಲಿ ಎಂದು ಎದುರಿಸುವ ನಮ್ಮ ಜೋಡ, ನಿನ್ನತನವ ನೀ ಬಿಡಬೇಡ ಸ್ವಾಭಿಮಾನದ ಕೂಡ. ಪ್ರತಿದಿನವೂ ಆಗಲಿ ನಿನಗೆ ಹೊಸದು, ಸಂತೋಷವನ್ನು ಕೂಡು ದುಃಖವನ್ನು ಕಳೆದು. ಅನಿರೀಕ್ಷಿತ ಕ್ಷಣಗಳು ನಿನ್ನ ಹುಡುಕಿ ಬರುವುದು, ನಲಿವು ಕುಣಿದು ನೋವು ಮಣಿದು. ಅವಕಾಶಕ್ಕಾಗಿ ಧನ್ಯವಾದ. ಧನ್ಯವಾದಗಳು. ಕವನ ವಾಚನ ಶ್ರೀಯುತ